Dear students, last class we are discussing the operations of stack. In that, stack creation is over, then push operation is over. Push operation, what is push operation? Adding an element into the stack is called push operations. Okay. Today we will discuss about with respect to the stacks pop operation. Pop operation, what is pop operation? Removing or deleting an element from the stack is called pop operation. ಆಯಿತಾ, ಎಲಿಮೆಂಟ್ನ ಡಿಲೀಟ್ ಮಾಡೋದು ಅಥವಾ ರಿಮೂವ್ ಮಾಡೋದು ಎಲ್ಲಿಂದ, ಸ್ಟ್ಯಾಕ್ಸಿಂದ. ದಟ್ ಈಸ್ ಕಾಲ್ಡ್ ಪಾಪ್ ಅಂತ, ಪಾಪ್ ಆಪರೇಷನ್. ಒನ್ ಮಾರ್ಕ್ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಪಾಪ್ ಆಪರೇಷನ್? ಪಾಪ್ ಮೀನ್ಸ್ ರಿಮೂವಿಂಗ್ or deleting an element from the stack is called pop operation. Okay. ಈಗ ಫಾರ್ ಎಕ್ಸಾಂಪಲ್ ವಿ ಕನ್ಸಿಡರ್ ಹೆಂಗಾಗುತ್ತಪ್ಪ, ಹೌ ದ ಪಾಪ್ ಆಪರೇಷನ್ ವಿಲ್ ಪರ್ಫಾರ್ಮ್. ಓಕೆ, ಸಿ ಯು ಲೆಟ್ ಅಸ್ ಕನ್ಸಿಡರ್ ಎ ಸ್ಟ್ಯಾಕ್ ಕಂಟೈನ್ಸ್ 3 ಎಲಿಮೆಂಟ್ಸ್. ಇಲ್ಲಿ ಈ ಸ್ಟ್ಯಾಕಲ್ಲಿ 3 ಎಲಿಮೆಂಟ್ ಇದೆ ಅಂತ ಇಟ್ಕೊಳ್ಳಿ. ಅಂಡ್ ಈಚ್ ಆಕ್ಯುಪೈಸ್ ಪೊಸಿಷನ್ಸ್. ಎ ಆಫ್ 0ದಲ್ಲಿ ಸ್ಟ್ಯಾಕ್ ಅಥವಾ ಎ ಅಂತ ಕೊಟ್ಟಿರ್ತೀವಿ ವೇರಿಯಬಲ್. ಫಸ್ಟ್ ಪೊಸಿಷನ್ ಆಕ್ಯುಪೈಸ್ ಎಲಿಮೆಂಟ್ 10. 10 is inserted at the first position. And in the next position 20 is inserted. And the third position 30 is inserted. Okay, means totally this stack contains 3 elements. Okay, see we have written clearly stack with 3 elements. Yadappa top, which is the top now? Top is equal to a of 2, that is equal to 30. Top ಯಾವ್ದಿದ್ರಲ್ಲಿ ಇವಾಗ ಪೊಸಿಷನ್ ಎ ಆಫ್ 2 ನಲ್ಲಿದೆ, 30 ಇದೆ. ಓಕೆ, ಯಾವುದು ಆಲ್ರೆಡಿ ವಿ ಟೋಲ್ಡ್ ಇನ್ಸರ್ಟಿಂಗ್ ಅಂಡ್ ಡಿಲೀಷನ್ ಅಥವಾ ಡಿಲೀಟಿಂಗ್ ಈಸ್ ಪಾಸಿಬಲ್ ಓನ್ಲಿ ಒನ್ ಎಂಡ್ ಕಾಲ್ಡ್ ಟಾಪ್. ಟಾಪ್ ಎಂಡಲ್ಲಿ ಮಾತ್ರ ಆಗುತ್ತೆ ಇನ್ಸರ್ಷನ್ನು, ಟಾಪ್ ಎಂಡಲ್ಲೇ, ಡಿಲೀಟಲ್ಲೂ ಟಾಪ್ ಎಂಡಲ್ಲೇ. ಓಕೆ, ಸಚ್ ಅನ್ ಆಪರೇಷನ್ ಈಸ್ ಕಾಲ್ಡ್ ಸ್ಟ್ಯಾಕ್. ಆಯ್ತಾ, ಸಿ ಟಾಪ್ ಅಲ್ಲಿ. ಓಕೆ, ದಿಸ್ ವಿ ಆರ್ ಗೋಯಿಂಗ್ ಟು ರಿಮೂವ್ ದ ಎಲಿಮೆಂಟ್. ಓಕೆ, ದಿಸ್ ವಿ ವಿಲ್ ಟೇಕ್ ಔಟ್ ಫ್ರಮ್ ದ ಸ್ಟ್ಯಾಕ್. Means the removing or deleting is possible at one end called as a top. This is also called as a pointer. Top pointer nalle ನಾವು ರಿಮೂವ್ ಮಾಡ್ತಕ್ಕಂಥದ್ದು. ರಿಮೂವ್ ಕೂಡ ಅಲ್ಲೇ ಆಗುತ್ತೆ, ಇನ್ಸರ್ಷನ್ ಕೂಡ ಅಲ್ಲೇ ಆಗುತ್ತೆ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಸ್ಟ್ಯಾಕ್. ಓಕೆ, ವೇರ್ ಡಿಲಿಷನ್ ಅಂಡ್ ಅಡಿಷನ್ ಈಸ್ ಪಾಸಿಬಲ್ ಅಟ್ ಓನ್ಲಿ ಒನ್ ಎಂಡ್ ಕಾಲ್ಡ್ ಎ ಟಾಪ್ ಎಂಡ್. ಟಾಪ್ ಎಂಡಲ್ಲಿ ಮಾತ್ರ ಸಾಧ್ಯ. ಓಕೆ, ಸಿ 30 ಡಿಲೀಟ್ ಆಗ್ತಿದ್ದಾಗ ಏನಾಗುತ್ತೆ, ಸಿ 30 ಹ್ಯಾಸ್ ಬಿನ್ ರಿಮೂವ್ಡ್. ನೌ this stack contains only 2 elements. 2 ಎಲಿಮೆಂಟ್ ಇದೆ, ಒಂದು 10 ಒಂದು 20. 30 ಡಿಲೀಟ್ ಆಗ್ತಿದ್ದಂಗೆ ಟಾಪ್ ಪಾಯಿಂಟರ್ ಬರುತ್ತೆ, ಡಿಕ್ರೀಸ್ ಆಗುತ್ತೆ. ಟಾಪ್ ವಿಲ್ ಕಮ್ ಡೌನ್. ಓಕೆ, ದ ಪಾಯಿಂಟರ್ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸ್. ಟಾಪ್ ಮೈನಸ್ ಕಮ್ಮಿ ಆಯಿತು, ಸೆಕೆಂಡ್ ಪೊಸಿಷನ್ಗೆ ಬಂದ್ಬಿಡುತ್ತೆ 10 20. ದೆನ್ ವಿಚ್ ಇಸ್ ದ ಟಾಪ್? ಟಾಪ್ ಇಸ್ ಈಕ್ವಲ್ ಟು ಎ ಆಫ್ 1, ದಟ್ ಈಸ್ ಈಕ್ವಲ್ ಟು 20. ಎ ಆಫ್ 1 ಪೊಸಿಷನ್ ಅಲ್ಲಿ ಇದೆ ಟಾಪ್, ವಿಚ್ ಇಸ್ ದ ಎಲಿಮೆಂಟ್ ಇಸ್ ದೇರ್, ಇಟ್ ಈಸ್ ಅ ಎಲಿಮೆಂಟ್ ಕಾಲ್ಡ್ 20. 20 is there at the top. ಟಾಪ್ ಅಲ್ಲಿ 20 ಇದೆ. ಈಗ ಯಾವ ಪೊಸಿಷನ್ ಅಲ್ಲಿ ಇದೆ? ದಟ್ ಈಸ್ ಎ ಆಫ್ 1, ಬಿಕಾಸ್ ಪೊಸಿಷನ್ ಸ್ಟಾರ್ಟ್ ಫ್ರಮ್ 0, ಇಂಡೆಕ್ಸ್ ವೇರಿಯಬಲ್. ಯು ನೋ ದಟ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಅರೇಸ್. ಅರೇಸ್ ನಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಆಯ್ತಾ, ದೆನ್ ಯು ಆರ್ ಗೋಯಿಂಗ್ ಟು ಡಿಲೀಟ್ ದಿಸ್ ಆಲ್ಸೋ. 20 ಆಲ್ಸೋ ವಿಲ್ ಬಿ ರಿಮೂವ್ಡ್. 20 ರಿಮೂವ್ ಆಯ್ತಾ, ದೆನ್ ಟಾಪ್ ವಿಲ್ ಬಿಕಮ್ ಡಿಕ್ರಿಮೆಂಟೆಡ್. 20 ವಿಲ್ ಬಿ ಡಿಲೀಟೆಡ್, ಪ್ರಿಂಟ್ ಮಾಡ್ಕೊಬಹುದು. ದೆನ್ ಟಾಪ್ ವಿಲ್ ಬಿಕಮ್ ಟಾಪ್ ಮೈನಸ್ 1. ಫಸ್ಟ್ ಪೊಸಿಷನಿಗೆ ಬಂತು ಎ ಆಫ್ 0, ಓನ್ಲಿ ಸ್ಟ್ಯಾಕ್ ವಿತ್ ಓನ್ಲಿ 1 ಎಲಿಮೆಂಟ್. ನಾವು ಸ್ಟಾಕ್ ಕಂಟೆನ್ಸ್ ಓನ್ಲಿ 1 ಎಲಿಮೆಂಟ್. ದಿಸ್ ಎಲಿಮೆಂಟ್ ಆಲ್ಸೋ ಯು ರಿಮೂವ್ ಇಟ್. ಓಕೆ, ಎಲ್ಲ ರಿಮೂವ್ ಆಯಿತು. ನಾವು ಸ್ಟ್ಯಾಕ್ ಬಿಕಮ್ಸ್ ಟಾಪ್ ಇಸ್ ಈಕ್ವಲ್ ಟು -1. ಏನು ಎಲಿಮೆಂಟ್ಸ್ ಇಲ್ಲ, ಸ್ಟಾಕ್ ಈಸ್ ಎಂಟಿ, ಅಂಡರ್ ಫ್ಲೋ ಅಂತ ಕರಿತೀವಿ. ಸ್ಟಾಕ್ ಈಸ್ ಎಂಟಿ ಆರ್ ಸ್ಟಾಕ್ ಈಸ್ ಅಂಡರ್ ಫ್ಲೋ. ಓಕೆ, ಸಿ ನೋ ಎಲಿಮೆಂಟ್ಸ್ ಆರ್ ದೇರ್. ಕಂಡೀಷನ್ ಈಗ -1 ಇತ್ತ ಕಂಡೀಷನ್, ಯು ಕೆನಾಟ್ ರಿಮೂವ್ ಎನಿ ಎಲಿಮೆಂಟ್. ಅದೇ ಫಸ್ಟ್ ಕಂಡೀಷನ್. ಓಕೆ, ಸೊ ಬೈ ದಿಸ್ ಒನ್ ನಾವು ವಿ ಕ್ಯಾನ್ ರೈಟ್ ಅನ್ ಆಲ್ಗಾರಿದಮ್ ಈಸಿಲಿ. ಓಕೆ, ಹೌ ವಿ ಕ್ಯಾನ್ ರೈಟ್ ಅನ್ ಆಲ್ಗಾರಿದಮ್ ನೋಡಿ, 3 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಆಲ್ಗಾರಿದಮ್ ಬರೀಬೋದು ಈಗ. ಓಕೆ, ಪಾಪ್ ಆಪರೇಷನ್ algorithm. Now we can discuss a 3 marks question. Pop operation algorithm ಆಯ್ತಾ. ಪಾಪ್ ಆಫ್ ಸ್ಟ್ಯಾಕ್. ಓಕೆ, ಸಿ ಪಾಪ್
ಇಲ್ಲೂ ಅಷ್ಟೇ ಸ್ಟ್ಯಾಕ್ ಇರುತ್ತೆ. ಸ್ಟ್ಯಾಕ್ ನೆಕ್ಸ್ಟ್ ಟಾಪ್. ಸ್ಟಾಕ್ ಕಂಟೈನ್ಸ್ ಎಲಿಮೆಂಟ್ ಶುಡ್ ಬಿ ರಿಮೂವ್ಡ್ ಎನ್ ಎಲಿಮೆಂಟ್. ಇದು ಓಕೆ. ಸ್ಟೆಪ್ 1 ಫಸ್ಟ್ ಸ್ಟೆಪ್ ಅಲ್ಲೇನಿರುತ್ತೆ, ಸ್ಟೆಪ್ 1 ಸ್ಟಾರ್ಟ್ ಅಂತ ಆಗಿದೆ. ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಸ್ಟೆಪ್ 2 ಆಲ್ರೆಡಿ ಹೇಳಿದ್ವಿ, ಕಂಡೀಷನ್ ಹಾಕಿ. ಸ್ಟೆಪ್ 2 ಇಫ್ ಟಾಪ್ ಈಸ್ ಈಕ್ವಲ್ ಟು -1, ಇಫ್ ಟಾಪ್ ಈಸ್ ಈಕ್ವಲ್ ಟು -1 ಏನಾಗಬೇಕು, ಪ್ರಿಂಟ್ ಸ್ಟ್ಯಾಕ್ ಈಸ್ ಅಂಡರ್ಫ್ಲೋ ಅಥವಾ ಸ್ಟ್ಯಾಕ್ ಈಸ್ ಎಂಟಿ. ಪ್ರಿಂಟ್ ಸ್ಟ್ಯಾಕ್ ಈಸ್ ಎಂಟಿ. ಅಂಡರ್ಫ್ಲೋ ಅಂತ ಕೂಡ ಬರೀಬೋದು. ಓಕೆ, ಓರ ಅಂಡರ್ಫ್ಲೋ. ನೆಕ್ಸ್ಟ್ ಎಕ್ಸಿಟ್ ಆಗ್ತೀರ. ಇಲ್ಲ, ಸ್ಟೆಪ್ 3 ಇಫ್ ಟಾಪ್ ನಾಟ್ ಈಕ್ವಲ್ ಟು -1, if top not equal to -1, ಎಂಟಿ ಇಲ್ಲ ಅಂದಾಗ ಅವಾಗ ಏನು ಮಾಡ್ತೀರಾ, ಸ್ಟೆಪ್ 4 ಎಲಿಮೆಂಟ್ನ ರಿಮೂವ್ ಮಾಡ್ತೀರಾ. ಓಕೆ, ಎಲಿಮೆಂಟ್ ವಿಲ್ ಬಿ ರಿಮೂವ್ಡ್ ಫ್ರಮ್ ದ ಸ್ಟ್ಯಾಕ್ ಆಫ್ ಟಾಪ್. While top not equal to -1. Okay, while instead of if, better to go for while condition. While top not equal to -1, element will be removed. Okay, stack of top. Print ಹಾಕಿ. Step 5 print element is removed. Print really element is removed. Print element is removed. Then step 6. Okay, top will become top -1. Top is equal to top -1. Top minus ಅಂದ್ರೂ ಒಂದೇ, ಟಾಪ್ is equal to top -1 ಅಂದ್ರೂ ಒಂದೇ. ಓಕೆ, ಇಲ್ಲಿವರೆಗೂ ಎಂಡ್ ಆಫ್ ವೈಲ್. ಎಂಡ್ ಆಫ್ ವೈಲ್. ಟಾಪ್ is equal to top -1. Okay, then step 7 exit, end. So this is the algorithm. Okay, so algorithm very simple ನೋಡಿ. ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಎಂಟಿ ಇದ್ದರೆ ಸ್ಟಾಕಲ್ಲಿ ಎಲ್ಲೂ ಇಲ್ವೆಲ್ಲ, ಇದರಲ್ಲಿ ಎಲಿಮೆಂಟ್ಸ್ ಇಲ್ಲ ಅಂತ ಅಂದ್ರೆ ಏನು ಮಾಡ್ತೀವಿ, ಸ್ಟಾಕ್ ಈಸ್ ಎಂಟಿ ಮೀನ್ಸ್ ದ ಪಾಯಿಂಟರ್ ಈಸ್ ಲೊಕೇಟೆಡ್ ಟು ದ -1. ಯಾವುದೇ ಎಲಿಮೆಂಟ್ ಇಲ್ಲ ಅಂತ ಅಂದರೆ ಎಲಿಮೆಂಟ್ ರಿಮೂವ್ ಮಾಡೋಕ್ಕಾಗಲ್ಲ. ಅಂಡರ್ಫ್ಲೋ ಅಂತ ಹೇಳ್ಬಿಟ್ಟು ಕಂಟ್ರೋಲ್ ವಿಲ್ ಕಮ್ ಔಟ್ ಆಫ್ ದಿ ಲೂಪ್, ಕಂಟ್ರೋಲ್ ಆಚೆ ಬರುತ್ತೆ. ಇಲ್ವಾ, ಇಫ್ ಟಾಪ್ ನಾಟ್ ಈಕ್ವಲ್ ಟು -1 ಇಲ್ದಲೇ ಇತ್ತು, ಒಂದೇ ಒಂದು ಎಲಿಮೆಂಟ್ ಇತ್ತ, ರಿಮೂವ್ ಮಾಡ್ಕೋಬೋದು. ಎಲಿಮೆಂಟ್ ವಿಲ್ ಬಿ ಟೇಕನ್. Already we have shown in the figure. Okay, so element na iche toli, that will be the stock of top ಇಂದ ರಿಮೂವ್ ಮಾಡ್ತಾ ಇದ್ದೀರಾ, where you are going to remove the element from the stock of the top, then element is removed ಅಂತ ಒಂದು ಮೆಸೇಜ್ ಪಾಸ್ ಮಾಡಿ. Okay, then after removing, the top pointer will be decremented. Okay, top will become top -1. End of while statement, then end of the job. ಅದಲ್ಲ, ಸಿ ಡೈರೆಕ್ಟ್ ಆಗಿ ನೀವು ಇದನ್ನು ಬರೆದ್ಬಿಟ್ಟು ಈ ಲೈನ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಸಿ ಎಲಿಮೆಂಟ್ ಇಸ್ ಈಕ್ವಲ್ ಟು ಸ್ಟಾಕ್ ಆಫ್ ಟಾಪ್, ದೆನ್ ಟಾಪ್ ಇಸ್ ಈಕ್ವಲ್ ಟು ಟಾಪ್ -1 ಅಂತ ಅನ್ನೋದು ಬರೀಬೋದು. ಸಿಂಪಲ್ ಆಗಿ 4 ಸ್ಟೆಪ್ಪಲ್ಲಿ ಬರೀಬೋದು. ಸ್ಟಾರ್ಟ್ ಅಂತಾನು ಏನು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಸ್ಟಾಪ್ ನೋಡಿ, ಇಲ್ಲಿ ಓನ್ಲಿ 4 ಸ್ಟೆಪ್ ಈಸ್ ಎನಫ್. ಸ್ಟೆಪ್ 1 ಡೈರೆಕ್ಟ್ ಆಗಿ ಬರೀರಿ. ಸ್ಟೆಪ್ 1 ಇದೊಂದು ಕಂಡೀಷನ್ ಚೆಕ್ ಮಾಡಿ, ಇಫ್ ಟಾಪ್ ಇಸ್ ಈಕ್ವಲ್ ಟು -1, ಸ್ಟಾಕ್ ಇಸ್ ಎಂಪ್ಟಿ ಅಥವಾ ಅಂಡರ್ಫ್ಲೋ, ಪ್ರಿಂಟ್. ಓಕೆ, ಪ್ರಿಂಟ್ stack is empty, stack is underflow ಅಥವಾ empty.
ಓವರ್ ಆಯ್ತಲ್ಲ. ನೆಕ್ಸ್ಟ್ ಇಲ್ವಾ ಎಲ್ಸ್ ಹಾಕೊಳ್ಳಿ, ಎಲ್ಸ್ ಅಂತ ಬರೆದ್ಬಿಟ್ಟು ಸ್ಟೆಪ್ 2 ರಿಮೂವ್ ಮಾಡಿ. ಎಲಿಮೆಂಟ್ ಈಸ್ ಈಕ್ವಲ್ ಟು ಸ್ಟಾಕ್ ಆಫ್ ಟಾಪ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಸ್ಟ್ಯಾಕ್ ಆಫ್ ಟಾಪ್. Then step 3 top is equal to top minus 1, top minus ಅಂದ್ರೆ ಒಂದೇ, top is equal to top minus 1 ಅಂದ್ರೆ ಒಂದೇ. Then step 4 exit. 4ನೇ ಸ್ಟೆಪ್ ಇದಾದ್ರೂ ಬರೀಬೋದು, ಅಟ್ಲೀಸ್ಟ್ 3 ಮಾರ್ಕ್ಸ್ಗೆ ಹಿಂಗಾದ್ರೂ ಬರೀಬೋದು ನೀವು. ಓಕೆ, ಸಿ ಇಲ್ಲಿ ಡೀಟೇಲ್ ಆಗಿ ಅರ್ಥ ಆಗಂಗೆ ಬರ್ತಿದ್ದೀವಿ. ಇಲ್ಲಿ ಸಿಂಪಲ್ ಆಗಿ -1 ಸ್ಟಾಕ್ ಇಸ್ ಎಂಪ್ಟಿ ಇಲ್ವಾ, ರಿಮೂವ್ ಮಾಡ್ಕೊಂಡು ಹೋಗಿ. ಎಲಿಮೆಂಟ್ ಯು ಆರ್ ಗೋಯಿಂಗ್ ಟು ರಿಮೂವ್ ಸ್ಟೆಪ್ ಬೈ ಸ್ಟೆಪ್. ಓಕೆ, ಅಂಟಿಲ್ ಇಟ್ ಬಿಕಮ್ಸ್ -1. ಈ 4 ಸ್ಟೆಪ್ ಬರೆದ್ರೂ ಆಯಿತು, 3 ಮಾರ್ಕ್ಸ್ ಇರುತ್ತೆ. 3 ಮಾರ್ಕ್ಸ್. ಓಕೆ, ಐದರ್ ಯು ಕ್ಯಾನ್ ರೈಟ್ ದಿಸ್ ಒನ್ ಆರ್ ದಿಸ್ ಒನ್. ಓಕೆ, ಇದು ಡೀಟೇಲ್ ಫಾರ್ಮ್ಯಾಟಲ್ಲಿದೆ, ಇದು ಶಾರ್ಟ್ ಫಾರ್ಮಲ್ಲಿದೆ, ಯಾವುದಾದ್ರೂ ಬರಲಿ ಆಯ್ತಲ್ಲ. ನಿಮಗೆ ಕೇಳೋದೇನೆ ಆಲ್ಗಾರಿದಮ್ ಕಂಪಲ್ಸರಿ ಕೇಳ್ತಾರೆ, ಇಲ್ಲ ಪುಷ್ ಆಪರೇಷನ್ ಕೇಳ್ತಾರೆ, ಇಲ್ಲ ಪಾಪ್ ಆಪರೇಷನ್ಸ್ ಕೇಳ್ತಾರೆ. 3 ಸ್ಟೆಪ್ 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಇಷ್ಟು ಬರೆದು ಸಾಕು. ಇಲ್ಲ ಸರ್ ನಾವು ಇದು ಈ ಥರ ಬರಿತೀವಿ, ಬರೀರಿ, ನಿಮ್ಗೆ ಅರ್ಥ ಆಗೋ ರೀತಿ. ಓಕೆ, ದಿಸ್ ಈಸ್ ಇನ್ ಡೀಟೈಲ್, ನೀಟಾಗಿ ಅರ್ಥ ಆಗಂಗಿದೆ. ಇಲ್ಲೂ ಇದೆ ಈ ಥರ ಕಂಡೀಷನ್ ಒಂದು ಇಂಪಾರ್ಟೆಂಟು. -1 ಇತ್ತ ರಿಮೂವ್ ಮಾಡೋಕ್ಕಲ್ಲ. ದೆನ್ ಎಲಿಮೆಂಟ್ ವಿಲ್ ಬಿ ರಿಮೂವ್ ಫ್ರಮ್ ದ ಸ್ಟಾಕ್ ಆಫ್ ದಿ ಸ್ಟಾಕ್, ದೆನ್ ಪಾಯಿಂಟ್ ವಿಲ್ ಬಿ ಡಿಕ್ರಿಮೆಂಟೆಡ್. ಓಕೆ, ಸಿ ದಟ್ ಈಸ್ ದ ಆಲ್ಗಾರಿದಮ್ ಫಾರ್ ಪಾಪ್ ಆಪರೇಷನ್. ನೋಡಿ ತುಂಬ ಈಸಿ, ಅದೇಂತಲ್ಲ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ ಆರಾಮಾಗಿ ತಗೋ. ಓಕೆ, ಸಿ ದಿಸ್ ಈಸ್ ಅಬೌಟ್ ದ ಪಾಪ್ ಆಪರೇಷನ್. ಸ್ಟಾಕ್ ಆಯಿತು, ಪುಷ್ ಆಯಿತು, ಪಾಪ್ ಆಯಿತು. ಓಕೆ, ದೆನ್ ಪೀಕ್. ಓಕೆ, ಪೀಕ್ ಆಪರೇಷನ್ ಇಸ್ ದೆ, ಇಟ್ ವಿಲ್ ರಿಟರ್ನ್ ದ ಟಾಪ್ ಮೋಸ್ಟ್ ಎಲಿಮೆಂಟ್ ಆಫ್ ದ ಸ್ಟಾಕ್, ಪೀಕ್. ಓಕೆ, ಸಿ ದೆನ್ ಸೈಜ್ ಅಂತ ಒಂದು ಆಪರೇಷನ್ ಇದೆ. ಸೈಜ್ ಮೀನ್ಸ್ ಹೌ ಮೆನಿ ಎಲಿಮೆಂಟ್ಸ್ ಇಟ್ ಕಂಟೈನ್ಸ್. ಇಟ್ ರಿಟರ್ನ್ಸ್ ದ ನಂಬರ್ ಆಫ್ ಎಲಿಮೆಂಟ್ ಫ್ರಮ್ ಇನ್ ದ ಸ್ಟಾಕ್, ದಟ್ ಈಸ್ ಕಾಲ್ಡ್ ಸೈಜ್. ಓಕೆ, ಈಸ್ ಎಂಪ್ಟಿ ಚೆಕ್ ಮಾಡಬಹುದು, ವೆದರ್ ದ ಸ್ಟಾಕ್ ಈಸ್ ಎಂಪ್ಟಿ, ವೆದರ್ the stack is empty or not ಅಂತ ಚೆಕ್. ಇಟ್ ವಿಲ್ ಚೆಕ್ ದ ಎಲಿಮೆಂಟ್ಸ್ ಆಫ್ ದ ಸ್ಟಾಕ್ ಆರ್ ಎಂಪ್ಟಿ ಆರ್ ನಾಟ್ ಅಂತ ಚೆಕ್ ಮಾಡುತ್ತೆ. ಓಕೆ, ಸಿ ದಿಸ್ ಆರ್ ಆಲ್ ದ ಆಪರೇಷನ್. 6 operations already we have discussed in the last class. Okay, apart from that the last for the applications of stack ಕೇಳ್ತಾ. ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಯಾವ್ಯಾವುದು 3 ಮಾರ್ಕ್ಸ್ಗೆ ರೈಟ್ ದ ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ಪಾರ್ಸಿಂಗ್ ಟೆಕ್ನಿಕ್ ಅಂತ. ಅದೊಂದು ಟೆಕ್ನಿಕ್ ನಿಮ್ಗೆ ನೆಕ್ಸ್ಟ್ ಇದರಲ್ಲಿ ಇರುತ್ತೆ. ಜಸ್ಟ್ ಅಪ್ಲಿಕೇಶನ್ಸ್ ಬರ್ಕೊಳ್ಳಿ ಅಷ್ಟೇ. 5 ಪಾಯಿಂಟ್. ರಿಕರ್ಷನ್ ಅಂತ ಬರುತ್ತೆ. ದ ಫಂಕ್ಷನ್ ಕಾಲ್ ಬೈ ಇಟ್ ಸೆಲ್ಫ್ ಅಂತ, ದಟ್ ಈಸ್ ಕಾಲ್ಡ್ ಎ ರಿಕರ್ಷನ್ ಫಂಕ್ಷನ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಪಾಠದಲ್ಲಿ ಹೇಳ್ಕೊಡ್ತೀವಿ. ರಿಕರ್ಸಿವ್ ಕ್ಯಾಲ್ಕುಲೇಷನ್ ಇದೆ. ನೆಕ್ಸ್ಟು ಎವ್ಯಾಲ್ಯೂಷನ್ ಆಫ್ ಎಕ್ಸ್ಪ್ರೆಷನ್ ಎವ್ಯಾಲ್ಯೂಷನ್ ಇರುತ್ತೆ. ಎಕ್ಸ್ಪ್ರೆಷನ್ ಇಸ್ ದ ಕಾಂಬಿನೇಷನ್ ಆಫ್ ಆಪರೇಟರ್ ಅಂಡ್ ದ ಆಪರೆಂಡ್. ಆಪರೇಟರ್ ಮತ್ತು ಆಪರೆಂಡ್ ಸೇರಿ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ವೇರ್ ಯು ಆರ್ ಗೋಯಿಂಗ್ ಟು ಎವ್ಯಾಲ್ಯೂಯೇಟ್. ಬೂಲಿಯನ್ ಆಲ್ಜಿಬ್ರಾದಲ್ಲೆಲ್ಲ ನೀವು ಮಾಡಿದ್ದೀರಿ. ದಟ್ ಈಸ್ ಕಾಲ್ಡ್ ಎವ್ಯಾಲ್ಯೂಷನ್ ಆಫ್ ಎಕ್ಸ್ಪ್ರೆಷನ್. ದೆನ್ ರಿವರ್ಸಿಂಗ್ ಎ ಸ್ಟ್ರಿಂಗ್ನ ರಿವರ್ಸ್ ಮಾಡೋದು, ಉಲ್ಟಾ ಮಾಡೋದು. ಸ್ಟ್ರಿಂಗ್ ಅಂತ ಅಂದ್ರೇನು? ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಅಥವಾ ಅರೇ ಆಫ್ ಕ್ಯಾರೆಕ್ಟರ್ಸ್ ಇಸ್ ಕಾಲ್ಡ್ ಎ ಸ್ಟ್ರಿಂಗ್. ಅದನ್ನು ಕೂಡ ಒಂದು ಪಾಠ ಇದೆ ನಿಮಗೆ. ಓಕೆ, ಸಿ ಫಸ್ಟ್ ಇಯರಲ್ಲಿ ನೀವು ಕಲ್ತಿದ್ದೀರಾ ರಿವರ್ಸಿಂಗ್ ಎ ಸ್ಟ್ರಿಂಗ್. ದೆನ್ ಆ್ಯಂಡು ಆ್ಯಂಡ್ ರೀಡೋ ಆಪರೇಷನ್. ಓಕೆ, ಏನು ಮಾಡಿರ್ತೀರಾ ಅದನ್ನು ಆ್ಯಂಡು ಬೈ ಮಿಸ್ಟೇಕ್ ಯು ಹ್ಯಾವ್ ಡನ್ ಸಮಥಿಂಗ್, ದೆನ್ ಯು ಕ್ಯಾನ್ ಗೋ ಫಾರ್ ಆ್ಯಂಡು ಆಪರೇಷನ್. ತಿರ್ಗಾ ಮತ್ತೆ ಡಿಸೈಡ್ ಮಾಡ್ತಾರೆ ಬೇಡ ಬಿಡು ಅಂತ, ಅವಾಗ ವಿಲ್ ಗೋ ಫಾರ್ ರೀಡೋ ಆಪರೇಷನ್. ರೀಡೋ ಅಂಡು ಆಪರೇಷನ್ಸ್. ದೀಸ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ಆಫ್ ದ ಸ್ಟ್ಯಾಕ್. ನೋಡಿ, ಇವೆಲ್ಲ ಸ್ಟ್ಯಾಕ್ ಅಪ್ಲಿಕೇಶನ್ಸ್. ಅರ್ಥ ಆಯ್ತಾ? ನಿಮಗೆ ಸ್ಟ್ಯಾಕ್ಸಲ್ಲಿ 2 ಕೇಳ್ತಾರೆ. ಇಲ್ಲ ಪುಷ್ ಆಪರೇಷನ್ ಆಲ್ಗಾರಿದಮ್ ಕೇಳ್ತಾರೆ, ಇಲ್ಲ ಪಾಪ್ ಆಪರೇಷನ್ ಆಲ್ಗಾರಿದಮ್ ಕೇಳ್ತಾರೆ. ಅವೆರಡೂ ಇಲ್ಲ ಅಂತಂದರೆ ಅಪ್ಲಿಕೇಶನ್ ಆಫ್ ಸ್ಟ್ಯಾಕ್ ಬರೀರಿ ಅಂತ ಕೇಳ್ತಾರೆ. ಇಲ್ಲ ಅಂತಂದರೆ ಯಾವುದು ಇಲ್ಲ ಅಂದರೆ ರೈಟ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಸ್ಟ್ಯಾಕ್. 6 ಆಪರೇಷನ್ಸ್ ಇರುತ್ತೆ, ಸ್ಟ್ಯಾಕ್ ಇರುತ್ತೆ. ಓಕೆ, ಆಪರೇಷನ್ಸ್ ಲಿಸ್ಟ್ ಮಾಡ್ಕೊಂಡೋಗಿ. ಫಸ್ಟ್ ಸ್ಟ್ಯಾಕು, ಇಟ್ ವಿಲ್ ಕ್ರಿಯೇಟ್ ಎ ನ್ಯೂ ಸ್ಟ್ಯಾಕ್. ದೆನ್ ಪುಷ್ ಆಪರೇಷನ್, it will insert an element into the stack. Then pop operation, it will remove an element from the stack. Then peak, it will return the topmost element of the stack. Then size, it returns the number of elements in the stack. ಎಷ್ಟಾಯಿತು? 3 ಆಪರೇಷನ್, 1 2 3 4 5 ಆಪರೇಷನ್ ಆಯಿತು. Then is empty. Whether the stack is empty, it will check whether the stack is empty or not. Okay, these are all the operations performed on stack. ಆ ಸ್ಟ್ಯಾಕ್ ಆಪರೇಷನ್ಸಲ್ಲಿ ನಿಮಗೆ ಆಲ್ಗಾರಿದಮ್ 2 ಇರೋದು ನಿಮಗೆ. ಒಂದು ಪುಷ್ ಆಪರೇಷನ್ಗೆ, ಇನ್ನೊಂದು ಪಾಪ್ ಆಪರೇಷನ್ಗೆ. ಪುಷ್ ಆಪರೇಷನ್ಸ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್.
where the element are inserted or added to the stack. And now today we have discussed pop operation. Pop is nothing but the removing or deleting element from the stack. How to remove an element? By depending on the condition. If the top is equal to -1, you cannot remove. If top is not equal to -1, you can remove each the element. Notice. While top not equal to -1, element is equal to stack of top, print element is removed. Then the pointer, top point or stack pointer will be decremented. Then you are going to end of the algorithm. Okay, see, very simple. Okay, next class stack is over. Queues will be discussed in the next class. Thank you, students.